ರಾಜ್ಯದಲ್ಲಿ ಇನ್ನೆರಡೂವರೆ ವರ್ಷ ಆದ್ಮೇಲೆ ಸಿಎಂ ಸ್ಥಾನದಲ್ಲಿ ಬದಲಾವಣೆ ಆಗತ್ತೆ. ಪವರ್ ಶೇರಿಂಗ್ ಒಪ್ಪಂದದ ಪ್ರಕಾರ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ವಿಚಾರಕ್ಕೆ ರೆಕ್ಕೆ ಪುಕ್ಕ ಬರುವಂತೆ ಮಾಡಿದ್ದೆ ಡಿಕೆ ಬಣ. ಈ ವಿಚಾರ ಸಾಕಷ್ಟು ಚರ್ಚೆಯಾಯಿತು. ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೂ ಕೂಡ ಕಾರಣ ಆಯಿತು. ಆದರೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆಗೆ ಡಿಕೆಶಿ ಆಪ್ತ ಬಳಗದ ಶಾಸಕರು ಯಾವ ರೀತಿ ಪಟ್ಟು ಹಿಡಿದ್ರು, ಮಾಧ್ಯಮಗಳ ಮುಂದೆ ಯಾವೆಲ್ಲ ಹೇಳಿಕೆಗಳನ್ನ ಕೊಟ್ರು, ಬಹಿರಂಗವಾಗಿ ಸವಾಲು ಕೂಡ ಹಾಕಿದ್ರು. ಕಾದು ನೋಡಿ, ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ, ಅದು ಕೂಡ ಇದೇ ಅವಧಿಯಲ್ಲಿ ಅಂತ ಹೇಳ್ಕೊಂಡು ಓಡಾಡಿದ್ದೇ ಬಂತು. ಇದು ಡಿಕೆಶಿ ಬಣಕ್ಕೆ ಈಗ ಒಂದ್ ರೀತಿ ತಿರುಗು ಬಾಣವಾಗಿ ಮಾರ್ಪಟ್ಟಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಸಿದ್ದರಾಮಯ್ಯನವರ ಬದಲಾವಣೆ ಬೇಡಿಕೆಯ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಕೂಡ ಈಗ ಕೇಳಿ ಬರ್ತಾ ಇದೆ. ಇದನ್ನ ಸಿದ್ದರಾಮಯ್ಯನವರ ಬಣದ ಶಾಸಕರು ಪ್ರಯೋಗ ಮಾಡ್ತಾ ಇರೋದು. ಸಚಿವ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಲೇಬೇಕು ಅಂತ ಹೇಳಿಕೆ ಕೊಟ್ಟಿರೋದ್ರಿಂದ ಇದು ಹೊಸ ಚರ್ಚೆಯನ್ನ ಹುಟ್ಟುಹಾಕ್ತಾ ಇದೆ. ಉದಯಪುರದಲ್ಲಿ ನಡೆದಿದ್ದಂತ ಎಐಸಿಸಿ ಕಾರ್ಯಕಾರಿಣಿ ಸಭೆಯಲ್ಲಿ ಕೆಲವೊಂದು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು. ಇದರಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನುವಂತಹ ನಿರ್ಧಾರ ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ಇದೇ ಡಿಕೆಶಿ ವಿರೋಧಿ ಬಣಕ್ಕೆ ಪ್ರಬಲ ಅಸ್ತ್ರ ಆಗ್ಬಿಟ್ಟಿದೆ. ಉದಯಪುರ ನಿರ್ಣಯದ ಪ್ರಕಾರ ಪಕ್ಷದಲ್ಲಿ ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಅಲಂಕರಿಸೋದು ತಪ್ಪು. ಈ ನಿರ್ಣಯದ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂತ ಉದ್ದೇಶ ಕೂಡ ಇದೆ. ಈಗ ನಿಮಗೆ ಗೊತ್ತೇ ಇದೆ, ಡಿಕೆ ಶಿವಕುಮಾರ್ ಅವರು ಸಚಿವ ಖಾತೆಯ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಅಲಂಕರಿಸಿದ್ದಾರೆ. ಹೀಗಿರುವಾಗ ಇವರಿಗೆ ಯಾಕೆ 2 ಹುದ್ದೆ ಅನ್ನೋ ಪ್ರಶ್ನೆ ಸಹಜವಾಗಿ ಕ್ರಿಯೇಟ್ ಆಗುತ್ತೆ. ಈ ಹಿಂದಿನಿಂದ ಕೂಡ ಅದೇ ವಿಚಾರ ಇತ್ತು. ಈಗ ಉದಯಪುರದ ಸಭೆ ನಂತರ ಇದಕ್ಕೆ ಮತ್ತಷ್ಟು ರೆಕ್ಕೆ ಪುಕ್ಕ ಬಂದಿದೆ ಅಂತ ಹೇಳ್ಬೋದು. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ರು ಡಿಕೆ ಶಿವಕುಮಾರ್ ಅವರು. ಆದರೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಸಿಎಂ ಸ್ಥಾನವನ್ನ ನಿಭಾಯಿಸೋ ಜವಾಬ್ದಾರಿಯನ್ನ ಕೊಡ್ತು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ 2 ಬೇಡಿಕೆಯನ್ನ ಇಟ್ಟಿದ್ರು. ಡಿಸಿಎಂ ಸ್ಥಾನ ಸಿಗಬೇಕು, ಕೆಪಿಸಿಸಿ ಅಧ್ಯಕ್ಷನ ಸ್ಥಾನದಲ್ಲಿ ನಾನೇ ಮುಂದುವರಿಬೇಕು ಅಂತ ಹೇಳ್ಕೊಂಡಿದ್ರು. ಆಗ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಅದಕ್ಕೆ ಓಕೆ ಅಂತಾನು ಹೇಳ್ತು. ಆದ್ರೆ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕೂಗು ಜಾಸ್ತಿ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರಂತಹ ನಾಯಕರು ಬಹಿರಂಗವಾಗಿ ಈ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ. ಈ ಹಿಂದೆ ರಾಜಣ್ಣ ಅವರು ಕೂಡ ಇದೇ ಮಾತನ್ನ ಹೇಳಿದ್ರು. ನನಗೇನಾದ್ರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ಕೊಟ್ರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನೇ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಹೀಗಾಗಿ ಸಿದ್ದರಾಮಯ್ಯನ ಆಪ್ತ ವಲಯದ ಶಾಸಕರು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಿದ್ದಾರೆ, ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ಇದು ಹೈಕಮಾಂಡ್ಗೆ ಒಂದು ರೀತಿ ಒತ್ತಡದ ಪರಿಸ್ಥಿತಿ ಅಂತಾನೆ ಹೇಳಬಹುದು. ಡಿಕೆ ಶಿವಕುಮಾರ್ ಅವರ ಬಣ ಸಿಎಂ ಬದಲಾವಣೆ ವಿಚಾರವನ್ನ ಯಾವಾಗ ಮುನ್ನೆಲೆಗೆ ತಂದು ಹೈಕಮಾಂಡ್ಗೆ ಟೆನ್ಷನ್ ಕೊಡೋದಕ್ಕೆ ಶುರು ಮಾಡಿದ್ರೋ, ಇದಕ್ಕೆ ಸಿದ್ದರಾಮಯ್ಯನವರ ಬಣದವರು ಕೆಪಿಸಿಸಿ ಸ್ಥಾನದಲ್ಲೂ ಕೂಡ ಬದಲಾವಣೆ ಆಗಬೇಕು ಅನ್ನೋ ವಿಚಾರವನ್ನ ಮುಂದೆ ಇಡ್ತಾ ಇದ್ದಾರೆ. ಇದರ ಪರಿಣಾಮ ಡಿಕೆ ಶಿವಕುಮಾರ್ ಬಣಕ್ಕೆ ಒಂದ್ ಸ್ವಲ್ಪ ಹಿನ್ನಡೆ ಅಂತಾನೆ ಹೇಳಬಹುದು. ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿಎಂ ಅಂತ ಘಂಟಾಘೋಷವಾಗಿ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಒಂದ್ ಕಡೆ ಡಿಕೆ ಬಣ ಕೊತ ಅಂತ ಕುದಿತಾ ಇದೆ. ಈಗ ಇದಕ್ಕೊಂದು ಭಿನ್ನ ಸ್ವರೂಪ ಕೂಡ ಸಿಕ್ಕಿದೆ ಅಂತ ಹೇಳ್ಬಹುದು. ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಡಿಕೆಗೆ ಈಗ ಮತ್ತೊಂದು ಆಘಾತ ಎದುರಾಗಬಹುದು. ಡಿಸಿಎಂ ಸ್ಥಾನದಲ್ಲೇನೋ ಮುಂದುವರಿಬಹುದು, ಆದ್ರೆ ಕೆಪಿಸಿಸಿ ಸ್ಥಾನ ನನಗೇ ಬೇಕು, ನಾನೇ ಮುಂದುವರಿಬೇಕು ಅಂತ ಈಗ ಡಿಕೆ ಶಿವಕುಮಾರ್ ಪಟ್ಟು ಹಿಡಿಯೋದು ಕಷ್ಟಕರವಾಗಬಹುದು. ಹೈಕಮಾಂಡ್ ನಿರ್ಧಾರದಂತೆ ನಡೆದುಕೊಳ್ತೀವಿ, ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಈಗ ಕೆಪಿಸಿಸಿ ಅಧ್ಯಕ್ಷ ಗಾದಿಯಲ್ಲಿ ಬದಲಾವಣೆ ಆಗಬೇಕು ಅಂತಂದ್ರೆ ಅನಿವಾರ್ಯವಾಗಿ ಬಿಟ್ಕೊಡೋ ಪರಿಸ್ಥಿತಿ ಕೂಡ ಎದುರಾಗಬಹುದು. ಒಟ್ನಲ್ಲಿ ಪವರ್ ಶೇರಿಂಗ್ ವಿಚಾರ 2.5 ವರ್ಷ ಆದ್ಮೇಲೆ ಸಿಎಂ ಸ್ಥಾನದಲ್ಲಿ ಬದಲಾವಣೆ ಅನ್ನುವಂತಹ ಡಿಕೆ ಬಣದ ಲೆಕ್ಕಾಚಾರ ಈಗ ಅವರಿಗೆ ತಿರುಗುಬಾಣವಾದ ಹಾಗೆ ಕಾಣಿಸ್ತಾ ಇದೆ.